58th question. Mutiny is an ugly word, sir. ಓಕೆ, ಮ್ಯೂಟಿನಿ ಈಸ್ ಅನ್ ಅಗ್ಲಿ ವರ್ಡ್ ಸರ್ ಅಂತ ಹೇಳ್ತಾ ಇರೋದಿಲ್ಲಿ. ಓಕೆ, ಸೊ ಮ್ಯೂಟಿನಿ ಅಂತಂದ್ರೆ ಮಕ್ಕಳೇ ದಂಗೆ ಅಥವಾ ಬಂಡಾಯ ಅಂತ ಅರ್ಥ. ಓಕೆ, ಈಸ್ ಅನ್ ಅಗ್ಲಿ ವರ್ಡ್, ತುಂಬಾ ಕೆಟ್ಟ ಪದ, ಚೀಪ್ ಅಗ್ಲಿ ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಹೂ ಇಸ್ ದ ಸ್ಪೀಕರ್, ಯಾರು ಹೇಳಿರೋದು ಇದನ್ನ? ಬಿ. ಹೂ ಇಸ್ ದ ಸರ್ ಹಿಯರ್, ಇಲ್ಲಿ ಸರ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸರ್ ಅಂತ ಯಾರಿಗೆ ಹೇಳ್ತಾ ಇರೋದು? ಹೂ ಇಸ್ ರೆಫರ್ಡ್ ಟು ಆಸ್ ಸರ್. ದೆನ್ ವೆನ್ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ಸ್ಟೇಟ್ಮೆಂಟ್, ಈ ಸ್ಪೀಕರ್ ಇಲ್ಲಿ ಹೇಳ್ತಾ ಇರುವಂತಹ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದರು? ಡಿ. ವೈ ಡಸ್ ದ ಸ್ಪೀಕರ್ ಸೇ ದಟ್ ಮ್ಯೂಟಿನಿ ಇಸ್ ಆನ್ ಅಗ್ಲಿ ವರ್ಡ್, ಯಾಕೆ ಅವರು ಮ್ಯೂಟಿನಿ ಅಂದ್ರೆ ಬಂಡಾಯ ಅನ್ನುವಂಥದ್ದು ತುಂಬಾ ಕೆಟ್ಟ ಶಬ್ದ, ಇದನ್ನ ಪ್ರಯೋಗಿಸಬೇಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಲಾಸ್ಟ್ ಕ್ವಶನ್, ವಾಟ್ ಡಸ್ ಮ್ಯೂಟಿನಿ ಮೀನ್? ನೋಡಿ, ಮ್ಯೂಟಿನಿ ಅಂತಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಆನ್ಸರ್ ಅಗೇನ್, ಡಿಯಾಗೋ ಇಸ್ ದ ಸ್ಪೀಕರ್. ಓಕೆ, ಡಿಯಾಗೋ ಇಸ್ ದ, ಇದು ಕೂಡ ಸೇಮ್ ಟೈಮ್ ಅಲ್ಲಿ ಸಂದರ್ಭದಲ್ಲೇ ಬಂದಿರುವಂತದ್ದು ಮಕ್ಕಳೇ. ಕಾನ್ವರ್ಸೇಷನ್, ವೆನ್ ದೇರ್ ವಾಸ್ ಕಾನ್ವರ್ಸೇಷನ್ ಬಿಟ್ವೀನ್ ಡಿಯಾಗೋ ಅಂಡ್ Pedro in the first part of the lesson. Okay. B. Here, sir is Don Pedro. Sir ಯಾರು ಇಲ್ಲಿ? ಡಿಯಾಗೋ. ಪೆಡ್ರೋನ ಹೇಳ್ತಾ ಇರೋದು ಸರ್ ಅಂತ. ಓಕೆ, ನೆಕ್ಸ್ಟ್, ಬಿಕಾಸ್ ಪೆಡ್ರೋ is an officer and Diego is a seaman. Okay. Pedro said to Diego, I hope we are not entertaining mutinous thoughts. ಸೊ ಯಾವಾಗ ಹೇಳಿದ್ದು? ಪೆಡ್ರೋ ಸೆಟ್ ಟು ಡಿಯಾಗೋ, ಪೆಡ್ರೋ ಡಿಯಾಗೋಗೆ ಏನ್ ಹೇಳ್ತಾನೆ? ಐ ಹೋಪ್ ವಿ ಆರ್ ನಾಟ್ ಎಂಟರ್ಟೈನಿಂಗ್ ಮ್ಯೂಟಿನಸ್ ಥಾಟ್ಸ್, ನಾವು ಇಲ್ಲಿ ಬಂಡಾಯದ ಚಿಂತನೆಗಳನ್ನ ಹುರಿದುಂಬಿಸುವುದಿಲ್ಲ, ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಪೆಡ್ರೋ ಹೇಳ್ತಾನೆ. ಓಕೆನಾ? ಓಕೆ, ದೆನ್ Diego said the above word. Okay, next, D. When Pedro told that he won't entertain mutinous thoughts, then Diego told this because mutiny would result in the law ಅಂತ ನೋಡಿದೀರ ಅಲ್ವಾ? ಸೊ ಯಾಕೆ ಆ ತರ ಮ್ಯೂಟಿನಿ ನಾವು ಎಂಟರ್ಟೈನ್ ಮಾಡೋದಿಲ್ಲ ಅಥವಾ ಮ್ಯೂಟಿನಿ ಮಾಡ್ಬೇಕು ಅಂತ. ಓಕೆ, ಸೊ ಮ್ಯೂಟಿನಿ ಅನ್ನುವಂಥದ್ದು ತುಂಬಾ ಕೆಟ್ಟ ಶಬ್ದ. ಯಾಕೆ ಅಂದ್ರೆ ಎಲ್ಲರೂ ದಂಗೆ ಎದ್ರೆ ಇಟ್ ವಿಲ್ ರಿಸಲ್ಟ್ ಇನ್ the loss of property and lives. Okay, therefore Pedro said that Diego said that mutiny is a very ugly word. Next, mutiny ಅಂತಂದ್ರೆ ಏನು ಅಂತ ಕೇಳಿದ್ದಾರೆ ಅಲ್ವಾ? ಮ್ಯೂಟಿನಿ ಮೀನ್ಸ್ ರಿವೋಲ್ಟಿಂಗ್ ಅಗೇನ್ಸ್ಟ್ ದ ಅಥಾರಿಟಿ. ಯಾವುದೇ ಒಂದು ಅಥಾರಿಟಿ ಇದ್ದರೆ ಅಥವಾ ಹೈಯರ್ ಅಥಾರಿಟಿ ಅಧಿಕಾರದಲ್ಲಿದ್ದಾಗ, ಸೊ ಆ ಅಧಿಕಾರದ ವಿರುದ್ಧ ದಂಗೆ ಏಳುವಂತದ್ದೇ ಮ್ಯೂಟಿನಿ. ಓಕೆ, ರಿವೋಲ್ಟ್ ಅಂತಂದ್ರೇನು? ರಿವರ್ಸ್, ಅಗೇನ್ಸ್ಟ್, ವಿರುದ್ಧವಾಗಿ. ಓಕೆ, ಸೊ ರಿವೋಲ್ಟಿಂಗ್ ಅಗೇನ್ಸ್ಟ್ ದ ಅಥಾರಿಟಿ ಮೀನ್ಸ್ ಮ್ಯೂಟಿನಿ. ಅಂಡರ್ಸ್ಟುಡ್? ರಿವೋಲ್ಟ್ ಅಂತಂದ್ರೇನು ಮಕ್ಕಳೇ? ವಿರುದ್ಧವಾಗಿ ಹೋಗುವುದು.